ಎಲ್ರಿಗೂ ನಮಸ್ಕಾರ. UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶುಭೋದಯ, ಸುಪ್ರಭಾತ. ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲೇ ಮುಖ್ಯವಾದ ವಿಷಯ, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್, ನರೇಂದ್ರ ಮೋದಿಯವರ ನೇತೃತ್ವದ NDA ಮೈತ್ರಿಕೂಟ ಪ್ರಚಂಡ ವಿಜಯವನ್ನು ಸಾಧಿಸಿದೆ. 203 ಸ್ಥಾನಗಳನ್ನು ಗೆದ್ದು ಬೇರೆ ಎಲ್ಲ ಪಕ್ಷಗಳನ್ನು ಹೋಲಿಸಿಬಿಟ್ಟಿದೆ. ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಮೈತ್ರಿಕೂಟ ಇತ್ತು, ಅದು ಸೋಲನ್ನು ಅನುಭವಿಸಿದೆ. ಪ್ರಶಾಂತ್ ಕಿಶೋರ್ ಅವರದ್ದು ಸಹ ಸ್ವರಾಜ್ ಪಕ್ಷ ಅಂತ ಇತ್ತು, ಅದು ನೀರ ಗುಳ್ಳೆಯ ಥರ ಒಡೆದು ಹೋಗಿದೆ. ಮತ್ತೆ 10ನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ನಿತೀಶ್ ಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಇನ್ನು ವೃಕ್ಷ ಮಾತೆ ಅಂತಾನೆ ವಿಶ್ವದಾದ್ಯಂತ ಪ್ರಖ್ಯಾತರಾಗಿದ್ದಂತಹ ಸಾಲು ಮರದ ತಿಮ್ಮಕ್ಕ ಅವರ 114ನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯದಿಂದಾಗಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮಕ್ಕಳ ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ಅವರು ಮತ್ತು ಅವರ ಪತಿ ಸೇರಿಕೊಂಡು ಹುಲೇಕಲ್ನಿಂದ ಕುದೂರು ಅಲ್ಲಿ ತನಕ ರಸ್ತೆ ಎರಡು ಬದಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಆಲದ ಗಿಡಗಳನ್ನು ನೆಟ್ಟು ಹೆಮ್ಮರ ಥರ ಪೋಷಿಸಿದರು. ಅವರಿಗೆ ತುಂಬ ಕಡೆ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದೆ. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಮತ್ತು ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥ ಮಹಾನ್ ವ್ಯಕ್ತಿ. ಅದ್ರ ಜೊತೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಧ್ಯಾಹ್ನ ಬಿಸಿಯೂಟದ ಯೋಜನೆಯನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು 11th 12th PU ಕಾಲೇಜ್ ಅವರಿಗೂ ಸಹ ವಿಸ್ತರಿಸಲಾಗುತ್ತೆ. ಇಷ್ಟು ದಿನ 10ನೇ ತರಗತಿ ಮಾತ್ರ ಇತ್ತು, ಅದೇ ತನಕ ಇತ್ತು. ಈಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಹ ಇದರಿಂದ ಅನುಕೂಲ ಆಗುತ್ತೆ. ಸರ್ಕಾರಿ PU ಕಾಲೇಜುಗಳಿಗೂ ಸಹ ಇದನ್ನು ವಿಸ್ತರಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದ ವಿದ್ಯುತ್ ನಿಗಮ ನಿಯಮಿತ KPCL ಸುಮಾರು 404 ಸಹಾಯಕ ಇಂಜಿನಿಯರ್, ಕಿರಿಯ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ 3ನೇ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ಹಿಂದಿನ ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀಬೇಕಾದ್ರೆ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಟಿಫಿಕೇಷನ್ನಲ್ಲಿ ಹೇಳಿರಲಿಲ್ಲ, ಅಧಿಸೂಚನೆಯಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ. ಹಾಗಾಗಿ ಆಯ್ಕೆ ಪಟ್ಟಿ ಮತ್ತೆ ರದ್ದಾಗಿತ್ತು. ಈಗ ಮತ್ತೊಂದು ಸಾರಿ 3ನೇ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ಇದು ಭಾರತದ ತೈಲ ಮಾರುಕಟ್ಟೆ. ಮುಖ್ಯವಾಗಿ ಈ ಒಂದು ಮಾರುಕಟ್ಟೆಯಲ್ಲಿ 1.6 ಕೋಟಿ ಟನ್ನಷ್ಟು ಅಡುಗೆ ಎಣ್ಣೆಯನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ. ಆಮದು ಪ್ರಮಾಣ ಹಿಂದಿನ ವರ್ಷದಷ್ಟೇ ಇದ್ದರೂ ಬೆಲೆ ಏರಿಕೆ ಆಗಿರೋದ್ರಿಂದ ಒಟ್ಟು ಹಣಕಾಸಿನ ಮೌಲ್ಯ, ಇದನ್ನು ಆಮದು ಮಾಡಿಕೊಳ್ಳಿಕ್ಕೆ ಆದಂತಹ ಒಂದು ಖರ್ಚು 1.61 ಲಕ್ಷ ಕೋಟಿಗೆ ತಲುಪಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಇದರಲ್ಲಿ 22% ಜಾಸ್ತಿ ಆಗ್ತಾ ಇದೆ. ಇದನ್ನು ತಿಳಿಸಿರೋದು ಭಾರತದ ಎಣ್ಣೆ ಗಿರಣಿ ಮಾಲೀಕರ ಸಂಘ. ಇನ್ನು ಕೇಂದ್ರ ಸರ್ಕಾರ DPDP ಅನ್ನುವಂಥ ಒಂದು ಆ್ಯಕ್ಟ್, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ, ಇದು ನಾಗರಿಕರ ದತ್ತಾಂಶ ಗೌಪ್ಯತೆ ಅಂತ ಕರಿತೀವಲ್ವ, ಡೇಟಾ ಪ್ರೈವಸಿ, ಅದನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತಂದಿರೋದು. ಇದರ ಮುಖ್ಯವಾದ ಭಾಗಗಳನ್ನು ಅಧಿಸೂಚನೆಗೊಳಿಸ್ತಾ ಇದೆ. ಅದರ ಜೊತೆ ಇದರಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಕಡೆ ವಿವಾದಗಳು ಸಹ ಇದೆ. ಈ ಕಾಯ್ದೆ ಏನು ಮಾಡುತ್ತೆ, ಸರ್ಕಾರಿ ಸಂಸ್ಥೆಗಳಿಗೆ ಕೆಲವು ವಿನಾಯಿತಿಗಳನ್ನು ಕೊಡುತ್ತೆ. ಆ ಮೂಲಕ RTI ಕಾಯ್ದೆನ ಇದು ದುರ್ಬಲಗೊಳಿಸ್ತಾ ಇದೆ ಅಂತ ಟ್ರಾನ್ಸ್ಪರೆನ್ಸಿ ಆಕ್ಟಿವಿಸ್ಟ್ಗಳು, ಹೋರಾಟಗಾರರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಮೆರಿಕ ಮತ್ತು ವೆನೆಜುವೆಲಾ ಎರಡರ ನಡುವಿನ ಒಂದು ಸಂಘರ್ಷ ಮುಂದುವರಿತಾ ಇದೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅವರು ಈ ನಾರ್ಕೋ ಭಯೋತ್ಪಾದಕರನ್ನು ತೆಗೆದುಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಆಪರೇಷನ್ ಸದರ್ನ್ ಸ್ಪಿಯರ್ ಎನ್ನುವಂಥ ಹೊಸ ಮಿಲಿಟರಿ ಕಾರ್ಯಾಚರಣೆಯನ್ನು ಘೋಷಿಸಿದ್ದಾರೆ. ಇದು ಲ್ಯಾಟಿನ್ ಅಮೆರಿಕಾ, ಆ ಕಡಲ ಪ್ರದೇಶದಲ್ಲಿ ಅಮೆರಿಕ ನೌಕಾಪಡೆ ಈಗ ತನ್ನ ಉಪಸ್ಥಿತಿಯನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ. ಇದರಿಂದಾಗಿ ಭೂದಾಳಿಗಳಾಗಬಹುದು, ವ್ಯಾಪಕ ಸಂಘರ್ಷ ಆಗಬಹುದು ಎನ್ನುವಂಥ ಕಳವಳ ಸಹ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆ ಅಮೆರಿಕ ತನ್ನ ಸೇನಾಪಡೆಗಳ ಉಪಸ್ಥಿತಿ ಹೆಚ್ಚಿಸುವುದರಿಂದಾಗಿ ವೆನೆಜುವೆಲಾ ಸಹ ಇಡೀ ದೇಶವ್ಯಾಪಿ ಮಿಲಿಟರಿಯನ್ನು ನಿಯೋಜಿಸಿಬಿಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಮುಟ್ಟುತ್ತೆ ಅಂತ ನೋಡೋಣ. ಇವಿಷ್ಟು ಇವತ್ತಿನ ಹೈಲೈಟ್ಸ್ಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮಾಡಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.